ಕರ್ನಾಟಕ ರಾಜ್ಯ ಗ್ರಾಮ ಕಾಯಕ ಮಿತ್ರ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಉದ್ಯೋಗ ಭದ್ರತೆ ಸೇರಿದಂತೆ 9 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. NMAS, KYC, ಜಾಬ್ ಕಾರ್ಡ್ ವಿತರಣೆ, ಕಾರ್ಮಿಕರನ್ನ ಕೆಲಸಕ್ಕೆ ಕರೆತರುವುದು, ಕಡತ ನಿರ್ವಹಣೆ ಸೇರಿದಂತೆ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರೂ ತಮ್ಮ ಸೇವೆಗೆ ತಕ್ಕ ಗೌರವ ಮತ್ತು ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇವಲ 12,250 ರೂಪಾಯಿ ಗೌರವಧನ ನೀಡಲಾಗುತ್ತಿದ್ದು, ಅದು ಸಹ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಪಾವತಿಯಾಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಏನಿಟ್ಟಿದ್ವಿ ಪ್ರಮುಖವಾಗಿ ಅಂದರೆ ನಮಗೆ ಆರೋಗ್ಯ ವಿಮೆ ಅಂತ ಒಂದು ಸಲ ಬಂದಾಗ ಒಂದು 2 ಮಂತ್ ಬ್ಯಾಕಲ್ಲಿ ಮಾಡಿದಾಗ ಒಬ್ಬರು ಅಧಿಕಾರಿಗಳು ಬಂದು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದರು. ನಮ್ಗೆ ಆರೋಗ್ಯ ವಿಮೆ ಮಾಡ್ಕೊತಿದ್ರು, ಅದನ್ನು ಅಲೋ ಮಾಡಿಲ್ಲ. ಮತ್ತು ಪ್ರಯಾಣ ಭತ್ಯೆ ನಾವು 7:30ಗೆ NMMS ಮಾಡೋಕೆ ಹೋದರೆ 5:30ವರೆಗೂ ಯಾವ ಗುಡ್ಡ ಕಾಡು ಯಾವ ಪ್ರದೇಶದಾಗಿದ್ರು ಅಲ್ಲೆಲ್ಲ ಹೋಗಿ ಮಾಡ್ಕೊಂಬರ್ಬೇಕು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಅಲ್ಲಿ ನಮಗೆ ಸೇಫ್ಟಿ ಇಲ್ಲ. ಅಂಥ ಪ್ರದೇಶಗಳಿಗೆಲ್ಲ ಹೋಗಿ ಕೆಲಸ ಮಾಡ್ಕೊಂಬರ್ತೀವಿ. ಮತ್ತು ಪಂಚಾಯತಿ ಬಂದು ಫೈಲ್ ಅಪ್ಡೇಷನ್ ಮಾಡ್ತೀವಿ. ಮತ್ತು PDO ಹೇಳಿದ್ರು ಮಾಡ್ತೀವಿ. ಎಲ್ಲ ಕೆಲಸನೂ ನಾವು ಮಾಡ್ತೀವಿ. ನಾವು ಮಾಡೋ ಕೆಲಸಕ್ಕೆ ನಮಗೆ ವೇತನ ಇಲ್ಲ. ಹಾಗಾಗಿ ನಮಗೆ ತುಂಬ ತಾಲೂಕು ಬೇರೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ ಹೋಗಿದ್ದಾಗ ನಮ್ಮ ಸ್ನೇಹಿತರಿಗೆ ತುಂಬ ಆಕ್ಸಿಡೆಂಟ್ ಆಗೋದು, ಬೇರೆ ಹುಡುಗರು ಹ್ಯಾಗಿಂಗ್ ಮಾಡೋದು, ಆ ಥರ ಎಲ್ಲ ಸಮಸ್ಯೆಗಳಾದಾಗ ಯಾರೂ ನಮಗೆ ಸಪೋರ್ಟಿವ್ ಮಾಡಿಲ್ಲ. ಪಂಚಾಯತಿಲೂ ಅಷ್ಟೇ ನಮಗೆ ಕುತ್ಕೊಳ್ಳೋಕ್ಕೆ ಸರಿಯಾದ ವ್ಯವಸ್ಥೆ, ಒಂದು ಚೇರು, ಒಂದು ಬೀರು, ನಮ್ಮದೇ ಆದದ್ದು ಯಾವುದೂ ಸ್ಥಳ ಇಲ್ಲ. ನಮ್ಮ ತಾಲೂಕಲ್ಲಿ ನಮಗೆ ನಮ್ಮ ಒಬ್ಬೊಬ್ಬರು ಪಂಚಾಯತಿ ಸ್ಪಂದಿಸವ್ರೆ, ಒಬ್ಬೊಬ್ಬರು ಪಂಚಾಯತಿಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಫೈಲ್ ಎಬ್ಬರಿಸ್ತಾರೆ. ಅಲ್ಲಿ ನಮ್ದು ಅಲ್ಲಿ ಕೂತ್ಕೊಂಬೇಡ್ರಿ, ಇಲ್ಲಿ ಕೂತ್ಕೊಂಬೇಡ್ರಿ, ಒಂದು ಸಿಸ್ಟಮ್ ಇದಿಲ್ಲ. ಹಾಗಾಗಿ ನಾವು ತುಂಬ ಕೊರತೆಗಳನ್ನ ಅನುಭವಿಸ್ತಾ ಇದ್ದೀವಿ. 12,250 ರೂಪಾಯಿ ಸ್ಯಾಲ್ರಿ ನಮ್ಗೆ ಯಾವುದಕ್ಕೂ ಆಗ್ತಿಲ್ಲ. ಈಗ ಎಜುಕೇಷನಿಂದ ಬಂದು ಮಕ್ಕಳದು ವೈದ್ಯಕೀಯ ವೆಚ್ಚದಿಂದ ಬಂದು ಎಜುಕೇಷನ್, ಫುಡ್ಡು, ಮನೇಲಿ ಎಲ್ಲದಕ್ಕೂ ಆಗ್ತಿಲ್ಲ. ಆಮೇಲೆ ಶನಿವಾರ ಭಾನುವಾರ ವರ್ಕ್ ಆಗಿಲ್ಲ ಅಂದರೆ ಶನಿವಾರ ಭಾನುವಾರನೂ ನಾವು ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವುದೇ ರೀತಿ ಪ್ರಯಾಣ ಭತ್ಯೆ ಅಂದರೆ ಎಕ್ಸೆಸ್ ಇಲ್ಲ. ಯಾವುದೇ ರೀತಿ 2,000 3,000 ಅದರ ಪೆಟ್ರೋಲ್ ಖರ್ಚು ಅದು ಇಲ್ಲ. ಮತ್ತು ಬರೋ ಸಂಬಳನೂ ಮಂತ್ಲಿ ಆಗ್ತಿಲ್ಲ. 4 ತಿಂಗಳು ಆಗಿದ್ದರೆ 2 ತಿಂಗಳು ಸಂಬಳ ಆಗ್ತಾರೆ, 2 ತಿಂಗಳು ಆಗಲ್ಲ. ನಮಗೆ ಹಂಗಾಗಿ ತುಂಬ ಕೊರತೆಗಳಿದ್ದಾವೆ. ಇದು 4ನೇ ಹೋರಾಟ. ಈ ಹೋರಾಟದಲ್ಲಿ ಏನೋ ಮಾಡ್ಕೊಂಡು ಹೋಗ್ಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ, ಉದ್ಯೋಗ ಭದ್ರತೆ, ಪ್ರಯಾಣ ಭತ್ಯೆ, ನವೀಕರಣ ಪದ್ಧತಿ ರದ್ದು, ಕಂಪ್ಯೂಟರ್ ಹಾಗೂ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಸೇರಿದಂತೆ 9 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. NMAS ಕಾರ್ಯಕ್ಕೆ ಮೊಬೈಲ್ ಹಾಗೂ ಕರೆನ್ಸಿ ಸೌಲಭ್ಯ, ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ವೇತನ ಪಾವತಿ, ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಹಾಗೂ ಖಾಲಿ ಹುದ್ದೆಗಳಿಗೆ ಆದ್ಯತೆ ನೀಡುವಂತೆಯೂ ಒತ್ತಾಯಿಸಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸ ಅಂದರೆ ಕೆಲಸ ನಾವು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಬಹಳ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀವಿ. ಉದಾಹರಣೆ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ಎದ್ದೇಳಬೇಕು, NMMS ಯಾಕೆ ಮಾಡಬೇಕು ಅಂದರೆ ಹಾಜರಾತಿಯನ್ನು ಹಾಕಬೇಕು. ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಅಲ್ಲಿ ಹೋಗಿ NMMS ಆ್ಯಪನ್ನು ಮಾಡಬೇಕು, ಹಾಜರಾತಿಯನ್ನು ತಗೊಳ್ಬೇಕು. ಅದು 7 ಗಂಟೆಗೆ ಹೋಗಬೇಕು. 7 ಗಂಟೆ ಅಲ್ಲದೆ ಮತ್ತೆ 2ನೇ ಅಟೆಂಡೆನ್ಸು 4 ತಾಸಿಗೆ ಓಪನ್ ಆಗುತ್ತಾ, ಆ ಅಟೆಂಡೆನ್ಸು ಕೂಡ ಮಾಡಬೇಕು. ಮಾಡಿದ ನಂತರ ಮತ್ತೆ ವಿಡಿಯೋ ಕಾಲ್ ಮಾಡ್ತಾರೆ, ಪಂಚಾಯತಿಗೆ ಬಂದಿಲ್ಲ ಅಂತೇಳಿ ಪಂಚಾಯತಿಗೆ ಹೋಗಿ ಕೆಲಸ ಕೂಡ ನಾವು ಮಾಡಬೇಕು. ಅಲ್ಲಿ ಕೆಲಸ ಮಾಡೋದು ಅಲ್ಲಿ ಕೂಡ ಫೈಲು, ಅದು 23 ಚಟುವಟಿಕೆ ಪ್ರಕಾರ ಫೈಲನ್ನು ಮೇಂಟೆನೆನ್ಸ್ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸೆಕ್ಯೂರಿಟಿ ಆಗಿರ್ಬೋದು, PDO ಆಗಿರ್ಬೋದು, ಅವ್ರು ಹೇಳಿರ್ತಕ್ಕಂಥ ಕೆಲಸಗಳನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ಜೊತೆಗೆ ನಾವು ಜಿಯೋ ಟ್ಯಾಗು ಕೂಡ ಮಾಡ್ತೀವಿ. ಜಿಯೋ ಟ್ಯಾಗ್ ಅಂದರೆ ನಾವು ನಮ್ಮ ಪಂಚಾಯತಿಗೆ ಕೊಟ್ಟಿರ್ತಕ್ಕಂಥ ಒಂದು ಆ್ಯಕ್ಷನ್ ಪ್ಲಾನ್ ಪ್ರಕಾರ ಒಂದು 200 ಕೆಲಸಗಳಿಗೆ ಆ್ಯಕ್ಷನ್ ಪ್ಲಾನ್ನ ರೆಡಿ ಮಾಡ್ತೀವಿ. ಆ ಆ್ಯಕ್ಷನ್ ಪ್ಲಾನಲ್ಲಿ ಇರ್ತಕ್ಕಂಥ ವರ್ಕ್ಗಳಿಗೆ ಜಿಯೋ ಟ್ಯಾಗ್ ಮಾಡಬೇಕು. ಅದು ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಮಾಡಬೇಕು. ಉದಾಹರಣೆ ನಮ್ಮ ಪಂಚಾಯತಿ ಅಂದರೆ 4 ಹಳ್ಳಿಗಳು ಬರ್ತಾವೆ. 5 ಕಿಲೋಮೀಟರ್ 6 ಕಿಲೋಮೀಟರ್ ಹೋಗ್ಬೇಕು, ಅಡಿವಿಡಿವೆಲ್ಲ ತಿರುಗಬೇಕು, ಜಿಯೋ ಟ್ಯಾಗ್ಗಳನ್ನು ಮಾಡಬೇಕು. ಅಷ್ಟೆಲ್ಲ ಜಿಯೋ ಟ್ಯಾಗ್ ಮಾಡ್ತೀವಿ, ಅಷ್ಟೆಲ್ಲ ಅಟೆಂಡೆನ್ಸ್ ತೊಗೊತೀವಿ, ಅಷ್ಟೆಲ್ಲ ಫೈಲ್ ಮೇಂಟೆನೆನ್ಸ್ ಮಾಡ್ತೀವಿ. ನಮಗೆ ಕೊಡೋ ಸ್ಯಾಲ್ರಿ 12,250 ರೂಪಾಯಿ ಕೊಡ್ತಾರೆ. ಆದರೆ ಅದು ಯಾವುದಕ್ಕೆ ಆಗುತ್ತೆ? ನಾವು ಇಷ್ಟು ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋದರೂ ಕೂಡ ಅಷ್ಟು ಕೆಲಸ ನಮಗೆ ಅಷ್ಟು ಅಮೌಂಟ್ ನಮಗೆ ಸಾಕಾಗಲ್ಲ, ವೇತನ ನಮಗೆ ಸಾಕಾಗಲ್ಲ. ಇವಾಗ ನಮ್ದು ಇನ್ನೊಂದು ಓಕೆ ಕೆಲಸಗಳನ್ನು ಕೂಡ ಮಾಡ್ತೀವಿ, ಪಂಚಾಯತಿಗಳಿಗೆ ಹೋಗ್ತೀವಿ. ಪಂಚಾಯತಿಯಲ್ಲಿ ಹೋದಾಗ ನಮಗೆ ಕಂಪ್ಯೂಟರ್ನ ವ್ಯವಸ್ಥೆ ಇಲ್ಲ. ಅಲ್ಲಿ ವಿಡಿಯೋ ಕೊಡ್ತಾರೆ, ಆಪರೇಟರ್ ಕೊಡ್ತಾರೆ, ಸೆಕ್ರೆಟರಿ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಆದರೆ ನಾವು ಫೈಲನ್ನು ಹೇಗೆ ಮೇಂಟೈನ್ ಮಾಡಬೇಕು? ಮಾಡೋಕ್ಕೆ ನಮಗೆ ಏನು ಕಂಪ್ಯೂಟರ್ ಬೇಕಲ್ಲ. ಕಂಪ್ಯೂಟರ್ನ ಜೊತೆಗೆ ಒಂದು ರೂಮ್ ಫೈಲ್ಗಳನ್ನು ಮೇಂಟೆನೆನ್ಸ್ ಮಾಡೋಕ್ಕೆ
ಒಂದು ಬೇಕಲ್ಲ, ಆದರೆ ಅವನ್ನೆಲ್ಲ ಏನು ಕೊಡ್ತಾರೆ. ಸರ್ಕಾರ ತಕ್ಷಣವೇ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಗ್ರಾಮ ಕಾಯಕ ಮಿತ್ರ ನೌಕರರು ಎಚ್ಚರಿಕೆ ನೀಡಿದ್ದಾರೆ. ಸಂಘದ ಅಧ್ಯಕ್ಷ ಎಂಬಿ ನಾಗಗೌಡ, ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಎಂ, ಆದಿಮನಿ ಸೇರಿದಂತೆ 500ಕ್ಕೂ ಹೆಚ್ಚು ಮಹಿಳಾ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇವತ್ತು ಅಧಿಕಾರಿಗಳು ಬಂದು ಪೇಮೆಂಟ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರಂದ್ರೆ ನಾವು ಪ್ರತಿಭಟನೆನ ನಿಲ್ಲಿಸ್ತೀವಿ. ಅವ್ರು ಯಾವುದೇ ರೀತಿ ಬಂದು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನಾವು ಇದೇ ರೀತಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಯಾಕಂದ್ರೆ ನಾವು ಇದನ್ನ ನಿರಂತರವಾಗಿ ನಾವು ಮಾಡ್ತೀವಿ. ಓಕೆ, ಪೇಮೆಂಟ್ ಎಷ್ಟೇ ಆಯ್ಕೆ ಮಾಡ್ಬೇಕಂತ ನಮ್ಗೆ ಇವಾಗ ಇರೋದು 12,250 ರೂಪಾಯಿ ಇದೆ. ಇಷ್ಟರಲ್ಲಿ ನಮ್ಮ ಜೀವನಕ್ಕೆ ಸಾಲದಿಲ್ಲ ಇದು. ಹಾಗಾಗಿ ನಮಗೂ 24,000 ಪೇಮೆಂಟ್ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಮ್ಮ. ಹಲವು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಕಾಯಕ ಮಿತ್ರ ನೌಕರರು ಉದ್ಯೋಗ ಭದ್ರತೆ, ಸಮಾನ ವೇತನ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ಈ ಬೇಡಿಕೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.